ಕಣ್ಣಿಲ್ಲದನೆ ಈ ಜಗತ್ತೊಳಗ 3 ಭಾಷೆ ಒಳಗ ರಚನೆ ಮಾಡ್ತಾರೆ. ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿ ತ್ರಿಭಾಷೆ ಕವಿಯಾದವರು ಅದು ಗದುಗಿನ ಪುಟ್ಟರಾಜ ಶಿವಯೋಗಿಗಳವರು. ಅಂತ ಪುಟ್ಟರಾಜ ಶಿವಯೋಗಿಗಳು ರಚನೆ ಮಾಡಿರುವಂತ ಈ ಮಹಾಪುರಾಣ ಪುರಾಣವನ್ನ ರಚನೆ ಮಾಡಿದ್ದಾರೆ. ಇವತ್ತು ಅವರು ಬರೆದಿರುವಂತ ರಚನೆ ಮಾಡಿರುವಂತ ಗ್ರಂಥಗಳನ್ನ ಇವತ್ತ ಭಾರತ ಸರ್ಕಾರ, ಭಾರತ ರತ್ನಗಳು ತೆಗೆದು ನೋಡ್ತಾ ಇಲ್ಲ. ಒಬ್ಬ ಕವಿ ಒಂದು ಗ್ರಂಥವನ್ನ ರಚನೆ ಮಾಡ್ಯಾನಂತಂದ್ರ, ಒಂದು ಪುಸ್ತಕವನ್ನ ರಚನೆ ಮಾಡಿ ಈ ಜಗತ್ತಿಗೆ ಕೊಡ್ತಾನಂದ್ರ, ಅವಾಗ ಆ ಕವಿಗೆ ಯಾವಾಗ ಕಿಮ್ಮತ್ತು ಬರ್ತದಂದ್ರ, ಆ ಬರೆದಿರುವಂತ ಕವಿಗಳು ಕೃತಿಯನ್ನ ಬರೆದಿರುವಂತ ಪುಸ್ತಕವನ್ನ ಒಬ್ಬ ವ್ಯಕ್ತಿ ಅದನ್ನ ಖರೀದಿ ಮಾಡಿ ತಗೊಂಡು ಓದಿದಾಗ ಮಾತ್ರ ಕವಿಗಳಿಗೆ ಕಿಮ್ಮತ್ತು ಬರ್ತದ, ಇಲ್ಲಾಂದ್ರೆ ಕಿಮ್ಮತ್ತು ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂಥ ಪವಿತ್ರವಾಗಿರುವಂತ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣವನ್ನ ನಮ್ಮ ಗದುಗಿನ ಪುಟ್ಟರಾಜ ಶಿವಗಳವರು ರಚನೆ ಮಾಡಿದ್ದಾರೆ. ಅಂತ ಪುರಾಣವನ್ನ ಮುಂದೆ ಅವರು ತಮ್ಮ ಕವಿ ಪರಿಚಯವನ್ನ ಮಾಡ್ಕೊಳ್ತಾರೆ. ಆ ಪುರಾಣದೊಳಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನಮ್ಮ ಗವಾಯಿಗಳವರು ಒಂದು ನುಡಿಯನ್ನು ಓದ್ತಾರೆ. ಅದಾದ ನಂತರ ನಾವೆಲ್ಲ ನೋಡೋಣ. ರೇವಣಾರ್ಯನ ಶುದ್ಧ ಗರ್ಭದೊಳದಿರ್ಸಿರುವೆ ನಾಂ ಪದ್ಧತಿಯರಿದು ದೇವಗಿರಿಯೊಳಗೆ ಪ್ರಥಮದೊಳೆ ಬುದ್ಧ ಮಾತುಲ ನಿಂದೆ ಗಾನವಿ ಶುದ್ಧ ವಿದ್ಯಾರಾಂಭವ ವೆಸಗುತ್ತ ಸಿದ್ಧ ಗುರು ಪಂಚಾಕ್ಷರರ ಸನ್ನಿಧಿಗೆ ಬಂದು ಸಿದ್ಧ ಗುರು ಪಂಚಾಕ್ಷರರ ಸನ್ನಿಧಿಗೆ ಬಂದು ಮೊದಲು ಸಂಗೀತವ ಕಲಿಯುತ್ತಲೇ ವಿದಿತ ಸನ್ನಿಧಿಯೊಳು ತ್ರಿಭಾಷೆಯು ಮುದದಿ ಸಾಹಿತ್ಯವ ಕಲಿಯುತ್ತಂ 3 ಭಾಷೆಯೊಳು ವಿಧ ವಿಧ ಗ್ರಂಥಗಳ ರಚಿಸುತ್ತೇ ಪದಪಿನಿ ಸಿದ್ದೇಶ್ವರ ಪುರಾಣದ ಬರಹಕ್ಕಾಗಿ ತೊಡಗಿದಂ ಗುರು ಕೃಪೆಯೊಳಗೀಗ ಶಿವಸಾಂಬಜೈನವ ಪಾರ್ವತಿಪತಿ ಶಿವರರ ಮಹಾದೇವ ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ನಮ್ಮ ಗದುಗಿನ ಪುಟ್ಟರಾಜ ಶಿವಯೋಗಿಗಳವರು ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನೊಳಗ ಒಂದು ಪುಟ್ಟ ಗ್ರಾಮ, ಅದು ದೇವರ ಹೊಸಪೇಟೆ ಎನ್ನುವಂತ ಗ್ರಾಮದೊಳಗೆ ಜನಿಸ್ತಾರೆ. ವೆಂಕಟಾಪುರ ಮಠದ ಮನೆತನದಲ್ಲಿರುವಂತ ಪುಣ್ಯ ದಂಪತಿಗಳು ರೇವಣಯ್ಯ ಸಿದ್ದಮ್ಮರ ಪುಣ್ಯ ಉದರದಲ್ಲಿ 1914 ಮಾರ್ಚ್ 3ರಂದು ಈ ಜಗತ್ತಿಗೆ ಸಂಗೀತ ಲೋಕಕ್ಕೆ ದೇವರು ಅವತಾರವಾಗುತ್ತೆ. ಅದೇ ಗದುಗಿನ ಪುಟ್ಟರಾಜ ಶಿವಯೋಗಿಗಳವರು. ಯಾವ ದೇವರ ಹೊಸಪೇಟೆಯಲ್ಲಿ ಹುಟ್ಟಿರುವಂತ ಪುಟ್ಟರಾಜ ಶಿವಯೋಗಿಗಳವರಿಗೆ ಪುಟ್ಟಯ್ಯ ಅಂತ ನಾಮಕರಣವನ್ನ ಮಾಡಿದರು. ಆದ್ರೆ ದೇವರ ಲಿಖಿತ ನೋಡ್ರಿ ಹೇಗದ. ಯಾವಾಗ ಸಿದ್ದಮ್ಮ ತಾಯಿ ಹುಟ್ಟಿದ ಕೂಸೆಗೆ ತೊಟ್ಟಿಲೊಳಗೆ ಹಾಕಿ ನಾಮಕರಣ ಮಾಡಿ ಪುಟ್ಟಯ್ಯ ಅಂತ ಹೆಸರಿಟ್ಟ ಮೇಲೆ ಆ ಮಗುವನ್ನ ಸುಂದರವಾಗಿ ಬೆಳೆಸ್ತಾ 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 ಕಾಲವನ್ನ ಕಳಿತಿರ್ಬೇಕಾದ್ರೆ ಹುಟ್ಟಿದ 6 ತಿಂಗಳಿಗೆ ಆ ಮಗುವಿಗೆ ಕಣ್ಣು ಬೇನೆಗಳು ಅಂತ ಪ್ರಾರಂಭ ಆಗ್ತವ. ಕಣ್ಣು ಬೇನೆ ಆಗಿನ ಕಾಲಕ್ಕೆ ಅದು ರೋಗ ಬಾಳ ಇತ್ತಂತ ಹೇಳ್ತದೆ. ಕಣ್ಣು ಬೇನೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಆ ಕಣ್ಣು ಬೇನೆ ಪ್ರಾರಂಭ ಆದಾಗ ಆಗಿನ ಕಾಲಕ್ಕೆ ಯಾವ ಡಾಕ್ಟರ್ಗಳು ಇರಲಿಲ್ಲ. ಈ ನಾಟಿ ವೈದ್ಯರು ಅಂತ ಆಗಿನ ಕಾಲಕ್ಕೆ ಬಹಳ ಪ್ರಸಿದ್ಧರಾಗಿದ್ರು. ನಾಟಿ ವೈದ್ಯರನ್ನ ಕರೆಸಿ ಕೇಳಿದಾಗ ಕಣ್ಣು ಬೇನೆಗಳು ಬಂದಿದ್ದಾವೆ, ಆ ಕಣ್ಣು ಬೇನೆ ಆರಾಮಾಗಬೇಕಾದ್ರೆ ತೊನಸೆ ಹುಳಗಳನ್ನ ಬಿಡ್ರಿ ಅಂತ ಹೇಳ್ತಾರೆ. ತೊನಸೆ ಹುಳಗಳನ್ನ ತಂದು ಒಂದೀಟು ಬಿಡ್ರಿ, ಹಚ್ಚ್ರಿ, ಆ ಕಣ್ಣು ಬೇನೆ ಮಾಯ ಆಗ್ತಾವಂತ ಹೇಳಿ ಯಾವಾಗ ವೈದ್ಯನಾಥರು ಹೇಳಿದ ಮೇಲೆ ಆ ಪ್ರಕಾರವಾಗಿ ತೊನಸೆ ಹುಳಗಳನ್ನ ತಂದು ಒಂದೀಟು ಕಣ್ಣಿಗೆ ಸಿದ್ದಮ್ಮ ತಾಯಿ ಹಿಡ್ತಾಳೆ. ದೇವರ ಲಿಖಿತ ನೋಡ್ರಿ ಹೇಗದ. ಒಂದು ಕ್ಷಣ ಇಟ್ಟು ಸಿದ್ದಮ್ಮ ತಾಯಿ ಮಲ್ಕೊಂಡು ಬಿಡ್ತಾಳೆ. ಅದು ಇಟ್ಟ ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ತೆಗಿಬೇಕಾಗಿತ್ತು. ಒಂದು ಕ್ಷಣ ಆಕಿ ನಿದ್ರಿ ಒಳಗೆ ಹೋಗಿ ಮಲ್ಕೊಂಡು ಬಿಡ್ತಾಳ. ಆ ಏನು ತೊನಸೆ ಹುಳಗಳೇನಿದ್ದವಲ್ಲ ಒಂದು ಕ್ಷಣ ಕಣ್ಣು ಒಳಗೆ ಹೋಗಿ ಆ ಒಂದಿಟ್ಟು ತೊನಸೆ ಹುಳ ರೋಗವನ್ನ ತಗೊಳ್ಬೇಕಾಗಿರುವಂತ ತೊನಸೆ ಹುಳಗಳು ಕಣ್ಣದ ಗುಡ್ಡೆಯನ್ನೇ ತಗೊಂಡು ಬಿಡ್ತಾವೆ. ಅವತ್ತೇ ಈ ಜಗತ್ತಿನೊಳಗೆ ಪುಟ್ಟಯ್ಯ ಅಂದನಾಗ್ತಾನೆ.
ಕಣ್ಣಿಲ್ಲದ ವ್ಯಕ್ತಿಯಾಗಿ 6 ತಿಂಗಳಲ್ಲಿ ಕಣ್ಣನ್ನ ಕಳ್ಕೊಂಡಿರುವಂತ ಪುಟ್ಟಯ್ಯ, ಸಿದ್ದಮ್ಮ ತಾಯಿ ಕಣ್ಣಿನೊಳಗೆ ರಕ್ತ ಬಂದದ್ದನ್ನ ನೋಡಿ ಅಂತಾಳೆ, ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ, ವೈದ್ಯರು ಹೇಳಿದ ಪ್ರಕಾರವಾಗಿ ತೊನೆಸೆ ಒಳ ಮುಟ್ಟಿಸಿ ತೆಗಿಬೇಕಾಗಿತ್ತು, ನಾನು ಒಂದೀಟು ನಿದ್ರಿ ಒಳಗೆ ಹೋಗಿ ಸುಂದರವಾಗಿ ಜನ್ಮ ಕೊಟ್ಟಿರುವಂತ ನನ್ನ ಮಗನಿಗೆ ನಾನೇ ಕಣ್ಣನ್ನ ಕಸಗದೋಗ್ಬಿಟ್ನಂತ ತಿಳ್ಕೊಂಡು ದುಃಖವನ್ನ ಪಟ್ಟು ಕಣ್ಣೀರು ಹಾಕ್ತಾಳೆ ಸಿದ್ದಮ್ಮ ತಾಯಿ. ಹುಟ್ಟಿದ 6 ತಿಂಗಳಿಗೆ ಕಣ್ಣನ್ನ ಕಳ್ಕೊಂಡಿರುವಂತ ಪುಟ್ಟಯ್ಯ ಬೆಳಿತಾ 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 ದೊಡ್ಡವನಾದ ಕಣ್ಣಿಲ್ಲ, ಇಡೀ ಜಗತ್ತಿಗೆ ಕತ್ತಲಾಯ್ತು. ಯಾವಾಗ ಸಿದ್ದಮ್ಮ ತಾಯಿ ಪ್ರತಿನಿತ್ಯಲು ಕಣ್ಣೀರನ್ನ ಹಾಕ್ತಿರ್ಬೇಕಾದ್ರೆ ನನ್ನ ಮಗನ ಕಣ್ಣನ್ನ ಕಸಿದುಕೊಂಡ ಅಪರಾಧಿ ನಾನು ಮಹಾಪಾಪಿ ಅಂತ ತಿಳ್ಕೊಂಡು ಪ್ರತಿನಿತ್ಯಲು ಕಣ್ಣೀರು ಹಾಕ್ಬೇಕಾದ್ರೆ ಬೆಳೆದು ನಿಂತಿರುವಂತ ಮಗ ಅಂತಾನೆ ಪುಟ್ಟಯ್ಯ. ಅಮ್ಮ ಯಾಕೆ ಚಿಂತೆ ಮಾಡ್ತೀಯ, ನೀನು ಕಣ್ಣನ್ನ ಕಸಿದುಕೊಂಡೆ ಅಂತ ನೀನು ದುಃಖ ಪಡ್ತೀಯಲ್ಲ, ಈ ಜಗತ್ತೊಳಗ ನನ್ನಂತ ಕಣ್ಣಿಲ್ಲದವ್ರು ಜಗತ್ತೊಳಗೆ ಎಷ್ಟು ಜನ ಆದಾರೇನು, ಜಗತ್ತಿನೊಳಗೆ ಕಣ್ಣಿಲ್ಲದಂತ ವ್ಯಕ್ತಿಗಳು ಮಕ್ಕಳು ಎಷ್ಟು ಜನ ಆದಾರೇನು, ಯಾಕೆ ಚಿಂತೆ ಮಾಡ್ತಿ ಅಂತ ತಿಳ್ಕೊಂಡು ಪುಟ್ಟಯ್ಯ ತಾಯಿಗೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡ್ತಾ ಮಾಡ್ತಾ ಕಾಲವನ್ನ ಕಳಿಬೇಕಾದ್ರೆ ದೇವರ ಲಿಖಿತನೇ ಅದಾಗಿತ್ತು. ಪುಟ್ಟಯ್ಯಜ್ಜನಿಗೆ 6 ತಿಂಗಳಿಗೆ ಕಣ್ಣು ಹೋಗದೇ ಇದ್ದಿದ್ರ ಇವತ್ತ ಕಣ್ಣಿಲ್ಲದವರಿಗೆ ಕಣ್ಣು ಆಗ್ತಿದ್ದಿಲ್ಲ ಅನ್ನುವಂಥದ್ದು ನಾವ್ಯಾರು ಕೂಡ ಮರಿಬಾರದು. ಇವತ್ತು ಜಗತ್ತಿನೊಳಗ ಕಣ್ಣಿಲ್ಲದವರಿಗೆ ಕಣ್ಣಾದ್ರು ಪುಟ್ಟರಾಜ ಶಿವಗಳವರು. ಅಂತ ಪುಟ್ಟರಾಜ ಶಿವಗಳವರು ಯಾವ ಕಣ್ಣಿಲ್ಲದನೆ ಬೆಳಿತಾ ಬೆಳಿತಾ ಸಂಗೀತದೊಳಗ ಮಗ್ನನಾಗ್ತಾನೆ. ಅವರಿಗೆ ಒಬ್ಬ ಮಾವ ಇದ್ದ, ಸೋದರ ಮಾವ ಚಂದ್ರಶೇಖರಯ್ಯನವರು ಅಂತ ಹೇಳಿ. ಅವರು ಕೂಡ ಸಂಗೀತವನ್ನ ಕಲ್ತಿದ್ರು. ಮೊದಲೇ ನಮ್ಮ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಶಿವಗಳವ್ರ ಹತ್ರ ಸಂಗೀತವನ್ನ ಅಭ್ಯಾಸ ಮಾಡಿರ್ತಾರೆ. ಮನೆಯೊಳಗ ಹಾರ್ಮೋನಿಯಂ ಇಟ್ಟಿದ್ರಂತ ನೋಡ್ರಿ, ಅವರು ಮನೆಯೊಳಗೆ ಒಂದು ಹಾರ್ಮೋನಿಯಂ ಇಟ್ಟಿದ್ರಂತ. ಒಂದು ದಿನ ಚಂದ್ರಶೇಖರಯ್ಯನವರು ಯಾವಾಗ ತಂದೆಯನ್ನ ಕಳ್ಕೊಂಡಿರುವಂತ ಪುಟ್ಟಯ್ಯ ಅಂದನಾದ ಮೇಲೆ ತನ್ನ ತಂಗಿಯನ್ನ ಪುಟ್ಟಯ್ಯನನ್ನ ಕರ್ಕೊಂಡು ಬಂದು ತವರು ಮನೆಯೊಳಗೆ ಇಟ್ಟುಕೊಂಡಿರುವಂತ ಪ್ರಸಂಗದೊಳಗ ಮುಂದೆ ಮನೆಯೊಳಗ ಒಮ್ಮೆ ಚಂದ್ರಶೇಖರಯ್ಯನವರು ಎಲ್ಲಿಗೋ ಹೊರಗಡೆ ಹೋಗಿರ್ತಾರೆ. ಪುಟ್ಟಯ್ಯ ಸಂಗೀತದೊಳಗ ಬಹಳ ಆಸಕ್ತಿ ಇದ್ದ. ಸಂಗೀತ ಕಲಿಬೇಕು, ಗುಣಗಾನ ಆಡಬೇಕು, ಸಂಗೀತವನ್ನು ನಾನು ಕಲಿಬೇಕನ್ನುವಂತ ಆಸಕ್ತಿ ಇತ್ತಲ್ಲ. ಒಂದು ದಿನ ಚಂದ್ರಶೇಖರಯ್ಯನು ಇರಲಾರ್ದಂತ ಸಮಯವನ್ನು ನೋಡಿಕೊಂಡು ಆ ಹಾರ್ಮೋನಿಯಂ ಅನ್ನ ತಗೊಂಡು ಒಂದು ಕ್ಷಣ ಅದರ ಮೇಲೆ ಒಂದಿಷ್ಟು ತನ್ನ ಹಸ್ತವನ್ನ ಇಟ್ರೆ ಶಾರದ ತಾಯಿ ನಿರ್ಗಳವಾಗಿ ಸಂಗೀತದ ಸ್ವರವನ್ನೇ ಆಡ್ತಿದ್ದಳಂತೆ. ಅಂತ ಶಕ್ತಿ ಪುಟ್ಟಯ್ಯನಲ್ಲಿ ಇತ್ತು. ಸಂಗೀತವನ್ನ ಹಾಡ್ತಿರ್ಬೇಕಾದ್ರೆ ಇಡೀ ಊರು ಜನ ಎಲ್ಲ ಪುಟ್ಟಯ್ಯನ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ರಂತ. ಚಂದ್ರಶೇಖರ್ ಅವರು ಹೊರಗೆ ಹೋಗಿದ್ರು. ಏನಾಗಿರ್ಬೇಕು ನಮ್ಮ ಮನೆ ಮುಂದೆ ಅಂತ ತಿಳ್ಕೊಂಡು ಬಂದು ನೋಡೋದ್ರೊಳಗ ಬಹಳಷ್ಟು ಮೈ ಮರೆತು ಸಂಗೀತವನ್ನ ಹಾಡ್ತಿದ್ರು ಪುಟ್ಟಯ್ಯನವರು. ಸಂಗೀತವನ್ನ ಕೇಳಿರುವಂತ ಸೋದರ ಮಾವ ಚಂದ್ರಶೇಖರಯ್ಯನವರು, ಈ ಪುಟ್ಟಯ್ಯ ಸಾಮಾನ್ಯನಲ್ಲ, ಸಂಗೀತದ ಗಂಧರ್ವನಾಗ್ತಾನೆ, ಇವನಿಗೆ ಸಂಗೀತವನ್ನ ಕಲಿಸ್ಬೇಕಂತೇಳಿ ತಾನು ಸ್ವತಃ ತನ್ನ ಕಲಿತಿರುವಂತ ಗುರುಗಳು ಗದುಗಿನ ಪಂಡಿತ ಪಂಚಾಕ್ಷರಿ ಶಿವಗಳವರ ಹತ್ರ ಕರ್ಕೊಂಡು ಬಂದು ಸಂಗೀತ ಕಲಿಸ್ಬೇಕಂತ ತಂದು ಒಪ್ಪಿಸ್ತಾನೆ. ಸಂಗೀತವನ್ನ ಕಲಿತ ಪುಟ್ಟರಾಜ ಗುರುವರರು ಯಾವ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗುರುಗಳಿಗೆ ತಕ್ಕ ಶಿಷ್ಯನಾಗಿ ಸಂಗೀತವನ್ನ ಕಲಿತಾ ಬೆಳೆದು ದೊಡ್ಡವರಾದ ಮೇಲೆ ಈ ಜಗತ್ತಿನೊಳಗ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಒಡೆಯರಾಗಿ ಮುಂದೆ ಬೆಳಿತಾ ಅನೇಕ ಭಾಷೆಗಳಲ್ಲಿ ತ್ರಿಭಾಷೆ ಕವಿಗಳಾಗಿ ಜಗತ್ತಿಗೆ ಹೊಮ್ಮುತ್ತಾರೆ. ಒಂದು ಮಾತು ನೆನಪಿಟ್ಟುಕೊಳ್ರಿ, ನಮ್ಮ ಗದುಗಿನ ಪುಟ್ಟರಾಜ ಗುರುಗಳು 3 ಭಾಷೆ ಒಳಗೆ ರಚನೆ ಮಾಡಿದ್ದಾರೆ ಗ್ರಂಥಗಳನ್ನ. ಇವತ್ತ ಸರ್ಕಾರ ತೆಗೆದು ನೋಡಿಲ್ಲ. ನೆನಪಿರ್ಲಿ, ನಮ್ಮ ಗದುಗಿನ ಪುಟ್ಟರಾಜ ಶಿವಗಳವರು ಬರೆದಿರುವಂತ ಗ್ರಂಥಗಳು ಹೆಂಗದವಂತಂದ್ರ 3 ಭಾಷೆಗಳೆಲ್ಲ ಬರೀತಾರ, ಕನ್ನಡ, ಹಿಂದಿ, ಸಂಸ್ಕೃತ. ನೆನಪಿರ್ಲಿ, 12ನೇ ಶತಮಾನದ ವಿಶ್ವಗುರು ಬಸವಣ್ಣ, ಧರ್ಮಗುರು ಬಸವಣ್ಣ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ಸ್ಕೊಂಡಿರುವಂತ ವಿಶ್ವಗುರು ಬಸವಣ್ಣನ ಪುರಾಣವನ್ನ ಆಗಿನ ಕಾಲಘಟ್ಟದೊಳಗ ಯಾರು ಬರೆದಿದ್ರು ಅಂತಂದ್ರ ತೆಲುಗಿನೊಳಗ ಪಾಲ್ಕುರಿಕಿ ಸೋಮನಾಥರು ಅಂತೇಳಿ ತೆಲುಗಿನೊಳಗ ಬರೆದಿದ್ರು ರೀ ಬಸವ ಪುರಾಣ. ಬಸವ ಪುರಾಣವನ್ನ ಯಾವ ಪಾಲ್ಕುರಿಕಿ ಸೋಮನಾಥರು ಬರೆದ್ರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಭೀಮಕವಿಗಳು ಅಂತ ಬರ್ತಾರೆ. ಭೀಮಕವಿಗಳು ಯಾವಾಗ ಭೀಮಕವಿಗಳು ಕನ್ನಡಕ್ಕೆ ಅನುವಾದ ಮಾಡಿದ ಮೇಲೆ ಮುಂದೆ ನಮ್ಮಪ್ಪ ಪುಟ್ಟಯ್ಯಜ್ಜ ಬಸವಣ್ಣನ ಮೇಲೆ ಭಕ್ತಿ ಶ್ರದ್ಧೆಯನ್ನು ಇಟ್ಟಿರಬೇಕಾದ್ರೆ ಈ ಭಾರತ ತುಂಬದ ಮೂಲೆ ಮೂಲೆಗಳಿಗೂ ಬಸವಣ್ಣನ ತತ್ವಗಳನ್ನು ಬಿತ್ತಬೇಕನ್ನೋ ಉದ್ದೇಶದಿಂದ ಅವ್ರು ಎಂತ ಕೆಲಸ ಮಾಡಿದ್ರು ನಮ್ಮ ಪುಟ್ಟಯ್ಯಜ್ಜೋರು ಅಂತಂದ್ರ
ಹಿಂದಿ ಒಳಗ ಬಸವ ಪುರಾಣವನ್ನ ರಚನೆ ಮಾಡ್ಬೇಕಂತೇಳಿ ಆಗಿನ ಕಾಲಘಟ್ಟದಲ್ಲಿ ನಮ್ಮ ಪುಟ್ಟ ಹೆಜ್ಜೆ ಹಿಂದಿ ಒಳಗ ಬಸವ ಪುರಾಣವನ್ನ ಬರೆದವ್ರಂದ್ರೆ ಅದು ಗದಗಿನ ಪುಟ್ಟರಾಜ ಶಿವೈಗಳು. ಆಗಿನ ಕಾಲಘಟ್ಟದೊಳಗ ಆಗಿನ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೆಚ್ಚುಗೆ ಪಡ್ತಾರೆ. ಹಿಂದಿ ಒಳಗ ಬಸವ ಪುರಾಣವನ್ನ ರಚನೆ ಮಾಡಿದ್ರು. ಕನ್ನಡದೊಳಗ ಅನೇಕ ಶರಣರ ಪುರಾಣಗಳನ್ನ, ಅನೇಕ ಚೀಜುಗಳನ್ನ, ಅನೇಕ ವಚನಗಳನ್ನ ರಚನೆ ಮಾಡಿದ್ರು. ಸಂಸ್ಕೃತದೊಳಗ ಯಡಿಯೂರ ಸಿದ್ಧಲಿಂಗೇಶ್ವರರ ಕಲಬುರಗಿ ಶಣಬಸವೇಶ್ವರ ಪುರಾಣವನ್ನು ಕೂಡ ರಚನೆ ಮಾಡಿದ್ದಾರೆ ಸಂಸ್ಕೃತ ಭಾಷೆ ಒಳಗ. ಅಂಥ ಕೀರ್ತಿ ನಮ್ಮ ಪುಟ್ಟ ಯಜ್ಜನಿಗೆ ಸಲ್ಲುತ್ತೆ. ಅಂಥ ಒಂದು ಪುರಾಣವನ್ನ ನಮ್ಮ ಗದುಗಿನ ಪುಟ್ಟರಾಜ ಶಿವಗಳವರು ಯಡಿಯೂರ ಸಿದ್ಧಲಿಂಗೇಶ್ವರ ಪುರಾಣವನ್ನ ಬರೆದಿದ್ದಾರೆ. ಈ ಪುರಾಣವನ್ನ ಬರೆದಿದ್ದಾರೆ ಅಂತಂದ್ರೆ ಎಷ್ಟು ಪವಿತ್ರವಾಗಿರುವಂತ ಪುರಾಣ. ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರಲ್ಲಿ ಬಹಳಷ್ಟು ಭಕ್ತಿ ಇಟ್ಟವರು ನಮ್ಮ ಗದುಗಿನ ಪುಟ್ಟರಾಜ ಗುರುಗಳು. ಕುಂತರೂ ಸಿದ್ಧಲಿಂಗೇಶ, ಎದ್ರೂ ಸಿದ್ಧಲಿಂಗೇಶ, ದಾರಿ ಹಿಡಿದು ನಡ್ಕೊತ್ತು ಹೋಗಬೇಕಾದ್ರೂ ಕೂಡ ಸಿದ್ಧಲಿಂಗೇಶ, ಮಲಗುವಾಗಲೂ ಸಿದ್ಧಲಿಂಗೇಶ ಅಂತ ಸಿದ್ಧಲಿಂಗೇಶ್ವರ ನಾಮಸ್ಮರಣೆ ಮಾಡ್ತಿದ್ರಂತ ನಮ್ಮ ಪುಟ್ಟರಾಜ ಗುರುಗಳು. ನಿಮಗೊಂದು ಪ್ರಸಂಗ ಹೇಳ್ತೀನಿ ರೀ. ಯಡಿಯೂರ ಸಿದ್ಧಲಿಂಗೇಶ್ವರ ಶಕ್ತಿ ಎಂಥದ್ದು ಅನ್ನುವಂಥದ್ದು. ನಮ್ಮ ಗದುಗಿನ ಪುಟ್ಟರಾಜ ಗುರುಗಳು ಯಾವಾಗಲೂ ಅವ್ರ ಕಿಶಿ ಒಳಗ ಸಿದ್ಧಲಿಂಗೇಶ್ವರ ಅಂಗಾರ ಆಧಾರ ಇಟ್ಕೊಂಡಿರ್ತಿದ್ರಂತ ನೋಡ್ರಿ. ಒಮ್ಮೆ ನಮ್ಮ ಗುರುಗಳು ದಾವಣಗೆರೆ ಒಳಗೂ ಕೂಡ ನಮ್ಮದು ಶಾಖಾ ಮಠ ಐತ್ರಿ, ಗದುಗಿನ ಪುಣ್ಯಾಶ್ರಮ ಅಂತೇಳಿ ಒಂದು ಶಾಖಾ ಮಠ ಐತಿ. ಅಲ್ಲಿಗೊಮ್ಮೆ ಪುರಾಣ ಹಚ್ಚಿರ್ಬೇಕಾದ್ರೆ ಅಲ್ಲಿಗೊಮ್ಮೆ ಶಾಖಾ ಮಠಕ್ಕೆ ಹೋಗಿರ್ತಾರೆ ನಮ್ಮ ಗುರುಗಳು. ಆ ದಾವಣಗೆರೆ ಒಳಗ ಶಾಖಾ ಮಠವನ್ನ ಹೋಗಿ ಶಾಖಾ ಮಠದೊಳಗಿದ್ದು ಪೂಜೆ ಪ್ರಸಾದವನ್ನು ಮುಗಿಸ್ಕೊಂಡು ಅವ್ರಿಗೆ ಏನು ತಿಳಿತೋ ಏನಿಲ್ಲ, ಯಡಿಯೂರ ಸಿದ್ಧಲಿಂಗೇಶ್ವರ ದರ್ಶನ ಪಡಿಬೇಕು ಅಂತ ಅವರಿಗೆ ಮನಸ್ಸಾಯ್ತು. ಯಡಿಯೂರ ಸಿದ್ಧಲಿಂಗೇಶ್ವರ ದರ್ಶನ ಪಡಿಬೇಕಂತೇಳಿ ಅವತ್ತು ರಾತ್ರಿ ಯಡಿಯೂರ ಸಿದ್ಧಲಿಂಗೇಶ್ವರ ದರ್ಶನಕ್ಕಂತೇಳಿ ಗಾಡ್ಯಾಗ ಹೊಂಟು ಬಿಟ್ರು. ಹೋಗುವಂತ ಪ್ರಸಂಗ ದಾವಣಗೆರೆಯಿಂದ ದಾರಿ ಹಿಡಿದು ಹೋಗಬೇಕಾದ್ರೆ ಗಾಡಿ ಒಳಗೆ ಹೋಗುವಾಗ ರಾತ್ರಿ ಸಮಯ, ಮಧ್ಯರಾತ್ರಿ ಒಳಗ ಒಂದು ಅರಣ್ಯ, ಅದು ಗುಡ್ಡ ಪ್ರದೇಶ, ಹೋಗ್ಬೇಕಾದ್ರೆ ಅರಣ್ಯ. ಆ ಅರಣ್ಯದೊಳಗೆ ಹೋಗಿ ಗಾಡಿ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಗಾಡಿ ಒಳಗೆ ಡಿಜೆಲೆ ಖಾಲಿ ಆಗಿತ್ರಿ. ಡ್ರೈವರ್ ಹಾಕ್ಸ್ಕೊಂಡು ಹೋಗ್ಬೇಕಾಗಿತ್ರಿ, ಮರ್ತ ಹಂಗ ಹೋಗಿದ್ದವ. ಮಧ್ಯರಾತ್ರಿ ಒಳಗೆ ನಮ್ಮ ಗುರುಗಳು ಗಾಡಿ ಒಳಗೆ ಕುತ್ಕೊಂಡಿದ್ರು. ಸ್ವಲ್ಪ ನಿದ್ರಿ ಹತ್ತಿತ್ತು, ಮಲ್ಕೊಂಡಿದ್ರಂತ ಗುರುಗಳು. ಮಲ್ಕೊಂಡಿರ್ಬೇಕಾದ್ರೆ ಗಾಡಿ ನಿಂದ್ರಿಸಿದ್ದನ್ನ ನೋಡಿ ನಮ್ಮ ಗುರುಗಳು ಕೇಳಿದ್ರಂತ, ಯಾಕೋ ಗಾಡಿ ನಿಂದ್ರಿಸಿರಿ ಅಂತ ಕೇಳಿದ್ರು. ಡ್ರೈವರ್ ಹೇಳಿದಂತ, ಅಪ್ಪೋರ ಬರ್ಬೇಕಾದ್ರ ಮರ್ತು ಬಂದಿವ್ರಿಪ್ಪ, ಗಾಡಿ ಒಳಗೆ ಡೀಸೆಲ್ ಖಾಲಿ ಆಗ್ಯದ್ರ ಅಂದ್ರಂತ. ಹೌದಾ, ನಾವು ಸಿದ್ಧಲಿಂಗೇಶನ ದರ್ಶನಕ್ಕೆ ಹೋಗ್ಬೇಕಂತ ಹೊಂಟಿದ್ದೀವಿ. ಮತ್ತು ಆ ಸಿದ್ಧಲಿಂಗೇಶ್ ಯಾಕೋ ನಮ್ಮ ಮೇಲೆ ಮನಸ್ಸಿತ್ತು ಅಂದ್ರೆ ಅವ ಕರ್ಸ್ಕೊಳ್ಬೇಕನ್ನಂಗೆ ಆಗಿದ್ರೆ ಕರ್ಸ್ಕೊಳ್ತಾನ, ಇಲ್ಲ ಅಂದ್ರೆ ಮತ್ತೆ ವಾಪಸ್ ಹೆಂಗೆ ಹೋಗ್ತೀವನೋ ಗೊತ್ತಿಲ್ಲ ಅಂತ ಹೇಳಿ ಸಿದ್ಧಲಿಂಗೇಶ್ವರರ ಮೇಲೆ ಒಂದಿಟ್ಟು ಭಾರ ಹಾಕಿ ಒಂದು ಕ್ಷಣ ಕುತ್ಕೊಂಡಿದ್ರಂತ ಗಾಡಿ ಒಳಗ. ಒಂದು 10 ನಿಮಿಷ ಆಗಿಲ್ಲ, ವಯೋವೃದ್ಧನಾಗಿರುವಂತ ಒಬ್ಬ ವ್ಯಕ್ತಿ ಒಂದು ಕ್ಯಾನಿನೊಳಗೆ ಡೀಸೆಲ್ ತಗೊಂಡು ಬಂದು ಡ್ರೈವರ್ ಕೈಯಾಗ ಕೊಟ್ಟೆ ಬಿಟ್ನಂತ ನೋಡ್ರಿ. ಅದು ಇಸ್ಕೊಂಡ ತಂದು ಗಾಡಿ ಒಳಗೆ ಡೀಸೆಲ್ ಹಾಕ್ಯಾನ. ಹೊಳ್ಳಿ ತಿರುಗಿ ನೋಡಿದ್ರಾಗ ಅಲ್ಲಿ ಮಾಯನೇ ಆಗಿದ್ರು. ಅದು ಬೇರೆ ಯಾರೂ ಇದ್ದಿದ್ದಿಲ್ಲ, ಸಿದ್ಧಲಿಂಗೇಶನೇ ಬಂದು ಡೀಸೆಲ್ ಕೊಟ್ಟು ಹೋಗಿದ್ದ. ಅಂತಂದ್ರ ಎಂಥ ಶಕ್ತಿ ಇರಬೇಕು ಅಂತಂದ್ರ ಅಂಥ ಸಿದ್ಧಲಿಂಗೇಶ್ವರಲ್ಲಿ ಭಕ್ತಿ ಇಟ್ಟು ನಮ್ಮ ಗುರುಗಳು ಈ ಪುರಾಣವನ್ನ ರಚನೆ ಮಾಡಿದ್ದಾರೆ. ಪುಣ್ಯವೇನೋ ಪುಟ್ಟರಾಜ ಗುರು ಕುಳಿತ ನಮಗೆ ಬೆಳಕಿನಡಿಗೆ ತಂದಾನ ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಕತ್ತಲಲ್ಲಿಯೂ ಕುಳಿತ ನಮಗೆ ಬೆಳಕಿನಡಿಗೆ ತಂದಾನ. ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದೊರೆತಾನ. ಪುಟ್ಟರಾಜ
ದುರಿತಾನ ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ ಕಣ್ಣು ಕಾಣದ ಕುರುಡರಾದ ತಂದೆ ತಾಯಿಗೆ ಬೇಡವಾದ ಪವತಿ ಭಾರವಾದ ನಮಗೆ ಬದುಕು ಸುಂದರ ಮಾಡ್ಯಾನ ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದುರಿತಾನ ಕತ್ತಲಲ್ಲಿಯೂ ಕುಳಿತ ನಮಗೆ ಬೆಳಕಿನಡಿಗೆ ತಂದಾನ ಯಾವ ಜನ್ಮದ ಪುಣ್ಯವೇನೋ ಪುಟ್ಟರಾಜ ಗುರು ದುರಿತಾನ ವೇನು ಪುಟ್ಟರಾಜ ಗುರು ದೊರಿತಾನ ಕತ್ತಲಲ್ಲಿ ಕುಳಿತ ನಮಗೆ ಬೆಳಕಿನೆಡೆಗೆ ತಂದಾನ. ಎಷ್ಟೋ ಜನ ಅಂಧ ಅನಾಥ ಮಕ್ಕಳ ಬದುಕು ಕತ್ತಲಾಗಿರಬೇಕಾದ್ರೆ ಅವರನ್ನ ಬೆಳಕಿನೆಡೆಗೆ ತಂದವರು ಗದಗಿನ ಪುಟ್ಟರಾಜ ಗುರುಗಳು ಅನ್ನೋದ ನಾವು ಮರಿಬಾರದು. ಒಂದು ನೆನಪಾಗುತ್ತೆ ನನಗ, ಕಣ್ಣಿಲ್ಲದ ಒಬ್ಬ ವ್ಯಕ್ತಿ ಮಠ ಮಧ್ಯಾಹ್ನದೊಳಗ ಕಂದಲಿ ಹಿಡ್ಕೊಂಡು ನಡ್ಕೋತ ಹೊಂಟಿದ್ನಂತ. ಕಂದಲಿ ಅಂದ್ರೆ ಗೊತ್ತಾಗತ್ತಲ್ರಿ? ಈಗಿನ ಮಂದಿ ಕಂದಲಿ ಅನ್ನೋದೇ ಗೊತ್ತಿಲ್ರಿ, ಹಿಂದಿನ ಮಂದಿಗೆ ಗೊತ್ತಿತ್ರಿ. ಕಂದಲಿ ಅಂದ್ರೆ ಏನಂತ ಕೇಳ್ತಾರೆ ಈಗಿನ ಮಂದಿ. ಇಂದಿನ ಕಾಲಕ್ಕೆ ಅಲ್ಲೆಲ್ಲಿ ಸಿಗಾಕ್ತಿದ್ರು ಹಳೆ ಮನೆ ಒಳಗ್ರಿ. ಕರೆಂಟ್ ಹೋಯ್ತು ಅಂದ್ರೆ, ಆಗಿನ ಕಾಲಕ್ಕೆ ಕರೆಂಟ್ ಇರ್ಲಿಲ್ಲ, ಆದ್ರೂ ಅದ್ರ ಮ್ಯಾಗ ನಡೆದಿತ್ತು ಜೀವನ. ಆ ಕಂದಿಲಿ ಅಂತ ಇರ್ತದಲ್ಲ, ಆ ಕಂದಿಲಿ ಹಿಡ್ಕೊಂಡು ದೀಪ ಹಚ್ಚಿ ಹೊಂಟಿದ್ದರವ. ಕಣ್ಣಿಲ್ಲ ಮತ್ತ ಅವನಿಗೆ, ಕಣ್ಣಿಲ್ಲ ಅಂದ್ರೆ ಕಂದಿಲಿ ಹಿಡ್ಕೊಂಡು ಹಗಲತ್ತ ಹೊಂಟನ, ಮತ್ತ ರಾತ್ರಿ ಅಲ್ಲ. ಕಂದಲಿ ಹಿಡ್ಕೊಂಡು ಹೊಂಟಿದ್ದ, ಆ ಕಡೆಯಿಂದ ಒಬ್ಬ ವ್ಯಕ್ತಿ ಬರಾಕತ್ತಿದ್ದಾರೆ. ಮತ್ತ ಅವನಿಗೆ ಕಣ್ಣಿಲ್ಲ ಅಂತ ತಿಳ್ಕೊಬೇಡ್ರಿ, ಅವನಿಗೆ ಕಣ್ಣು ಇದ್ದವ್ರಿ, ಚೊಲಾನೇ ಇದ್ದು ಅವನಿಗೆ. ಒಂದಿಷ್ಟು ಮಂದಿಗೆ ನೆತ್ತಿ ಮ್ಯಾಗ ಕಣ್ಣು ಇರ್ತಾವ್ರಿ, ಮುಂದೆ ಬಂದವ್ರು ಯಾರು ಕಾಣಂಗಿಲ್ರಿ, ಆಯ್ಕೊಂಡ ಹೋಗೋದಿರ್ತದ, ಹೌದಲ್ರಿ? ಆ ಕಡೆಯಿಂದ ಒಬ್ಬ ವ್ಯಕ್ತಿ ಹೊಂಟಿದ್ನಲ್ಲ, ಅವ ಏನು ಮಾಡಿದ ಅಂದ್ರ, ಅವ ಯಾವ ದಿಕ್ಕಿನಾಗ ಹೊಂಟಿದ್ನೋ ಏನ್ ಕತ್ತರಿ ಬಂದು ಆ ಕಣ್ಣಿಲ್ಲದ ವ್ಯಕ್ತಿಗೆ ಹಾಯ್ದೆ ಬಿಟ್ಟವ. ಯಾವಾಗ ಹಾಯ್ದ್ನಲ್ರಿ, ಇವ ಏನ್ ಮಾಡ್ಬೇಕ್ರಿ? ಇವ ಕಣ್ಣಿದ್ದವ ಕೇಳೇ ಬಿಟ್ಟ, ಅಲ್ಲೋ ನಿನಗೆ ತಿಳಿತೈತಿಲ್ಲ, ಎಂತರ ಬುದ್ಧಿ ಐತಿಲ್ಲ ನಿನಗೆ? ಅಲ್ಲ, ನೀ ಮೊದಲೇ ಕಣ್ಣಿಲ್ಲ ನಿನಗ, ಅದ್ರಾಗ ರಾತ್ರಿ ಕಂದಿಲ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಹಗಲತ್ತ ಕಂದಿಲ್ ಹಿಡ್ಕೊಂಡು ಹೊಂಟಿ, ಮೊದಲೇ ಕಣ್ಣಿಲ್ಲ ನಿನಗೆ, ಕಂದಿಲಿ ಅದಕ್ಕೆ ಬೇಕು ಅಂದವ. ಅವ ಕಣ್ಣಿಲ್ದವ ಚಲೋ ಮಾತು ಹೇಳಿದ ನೋಡ್ರಿ ಅವನಿಗೆ. ಹೌದಪ್ಪ, ನನಗೆ ಕಣ್ಣಿಲ್ಲ ಅಂತ ನನಗೆ ಗೊತ್ತದ, ನನಗೆ ಕಣ್ಣಿಲ್ಲ ಅಂತ ನನಗೂ ಗೊತ್ತದ, ನಿನಗೂ ಗೊತ್ತದ. ಮತ್ ನೀ ಕಣ್ಣಿದ್ದದಲ್ಲ, ಕಣ್ಣಿದ್ದವ ಚಲೋ ಬರಾಕತ್ತೆ, ಮತ್ ನನಗ ಹಾಯ್ದಲ್ಲ. ಯಾಕೆ ನಾನು ಕಂದಿಲ್ ಹಿಡ್ಕೊಂಡು ಹೊಂಟೀನಿ ಅಂದ್ರ, ರಾತ್ರಿ ಹಿಡ್ಕೊಂಡು ಹೋದ್ರ ನನಗೇನ್ ಕಾಣಿಸ್ತತ್ತ? ಹಗಲು ಹಿಡ್ಕೊಂಡ್ರು ಒಂದೇ, ರಾತ್ರಿ ಹಿಡ್ಕೊಂಡ್ರು ಒಂದೇ ನನಗ. ಆದ್ರೂ ನಾ ಕಂದಿಲ್ ಹಿಡ್ಕೊಂಡು ಹೊಂಟೀನಿ ಅಂದ್ರ ಕಣ್ಣಿದ್ದವ್ರು ನನಗೆ ಹಾಯ್ಬಾರ್ದು ಅಂತ ತಿಳ್ಕೊಂಡು ಕಂದಿಲ್ ಹಿಡ್ಕೊಂಡು ಹೊಂಟಂತವ. ಅಂದ್ರ ಅರ್ಥ ತಿಳಿತಿಲ್ರಿ ನಾ ಹೇಳೋದು? ಕಂದಿಲಿ ಹಿಡ್ಕೊಂಡು ಹೋದ್ರು ಜನ ಹಾಯೋರು ಅದಾರ, ಇನ್ನು ರಾತ್ರಿ ಹಾಯ್ದ್ರು ಹಗಲತ್ತೆ ಹಾಯ್ತಾರ, ಮತ್ತೆ ರಾತ್ರಿ ಬಿಡ್ತಾರೆ. ಯಾಕಿದನ್ನ ಹೇಳಾಕತ್ತೀನಿ ಅಂತಂದ್ರೆ, ಉದಾಹರಣೆ, ಅಂಧ ಅನಾಥ ಮಕ್ಕಳ ಬದುಕಿನೊಳಗೆ ಕತ್ತಲು ತುಂಬಿತ್ತು. ತಂದೆ ತಾಯಿ ಇಲ್ಲದ ಮಕ್ಕಳು, ಮನ್ಯಾಗ ಒಂದು ಕಣ್ಣಿಲ್ಲದ ಹುಡುಗ ಹುಟ್ಟ್ಯಾದ, ಮನ್ಯಾಗ ಒಂದು ಕೂಸು ಹುಟ್ಟ್ಯಾದ ಅಂತಂದ್ರೆ ಇದು ಯಾಕೆ ಹುಟ್ಟಿತ್ರಿ? ನಮ್ಮ ಕರ್ಮ ಅಂತ ತಿಳ್ಕೊಂಡು ಬಹಳ ಜನ ಅದನ್ನ ಬಸ್ ಸ್ಟ್ಯಾಂಡ್ ಒಳಗೋ ರೈಲ್ವೆ ಸ್ಟೇಷನ್ ಒಳಗೆ ಬಿಟ್ಟು ಬಂದತ್ತ ಸಮಾಜದೊಳಗೆ ಅದಾರ. ಇವತ್ತು ನಾವೆಲ್ಲ ಆಗಿನ ಕಾಲಘಟ್ಟದೊಳಗೆ ನಾವು ಸ್ವಲ್ಪ ಸಣ್ಣವರಿದ್ದಾಗ ನೋಡಿರ್ಬೋದು, ಅಥವಾ ಇಂದಿನ ಮಂದಿ ನೋಡಿರ್ತೀರಿ. ಬಹಳ ಜನ ರೈಲ್ವೆ ಸ್ಟೇಷನ್ ಒಳಗ, ಬಸ್ ಸ್ಟ್ಯಾಂಡ್ ಒಳಗ ಅಲ್ಲೆಲ್ಲೋ ಭಿಕ್ಷೆ ಬೇಡ್ತಿದ್ರು. ಇನ್ನು ನಿಮಗೆ ಇನ್ನೂ ಹೇಳಬೇಕು ಅಂತಂದ್ರೆ, ಈ ಪೇಟಿ ತಬಲಾ ತಗೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಿದ್ರು. ಈಗ ಅದನ್ನು ಕಡಿಮೆ ಆಗ್ಯಾದ್ರಿ. ಯಾಕೆ ಕಡಿಮೆ ಆಯ್ತು ಅಂದ್ರೆ, ಒಂದು ಮಾತು ನೆನಪಿಟ್ಟುಕೊಳ್ರಿ, 12ನೇ ಶತಮಾನದೊಳಗ ಬಸವಣ್ಣ ಯಾರು ಮೈಗಳ್ಳರಾಗಿ
ಮೈಗಳರಾಗಿ ದುಡಿತಿದ್ರಲ್ಲ, ಅಂಥವರಿಗೊಂದು ನಿಷ್ಠೆಯ ಸತ್ಯ ಶುದ್ಧವಾದ ಕಾಯಕವನ್ನ ಕೊಡುವುದಕ್ಕಾಗಿ ಬಸವಣ್ಣ ಹುಟ್ಟಿ ಬಂದ. ಬಸವಣ್ಣ ಒಂದು ಮರ್ತಿದ್ದ. ಎಲ್ಲರಿಗೂ ಕಾಯಕವನ್ನು ಕೊಡುವುದಕ್ಕಾಗಿ ಬಸವಣ್ಣ ಹುಟ್ಟಿ ಬಂದ. ಅಂಧ ಅನಾಥ ಮಕ್ಕಳಿಗೆ ಬದುಕು ಕೊಡುವುದಕ್ಕಾಗಿ ಮರ್ತಿದ್ದ. ಅದೇ ಅವತಾರವೇ ಗದಗಿನ ಪುಟ್ಟ ರಾಜಶಿವಳು ಹುಟ್ಟಿ ಬಂದು ಅಂಧ ಅನಾಥ ಮಕ್ಕಳಿಗೆ ಬದುಕನ್ನು ಕೊಟ್ರಲ್ಲ. ಇದು ನಿಜವಾಗಲೂ ಎರಡನೇ ಅವತಾರ ಬಸವಣ್ಣ ಅನ್ನುವಂಥದ್ದು ತಿಳ್ಕೊಳ್ಬೇಕಲ್ಲ ನಾವು. ನಮ್ಮಪ್ಪ ಪುಟ್ಟಯ್ಯಜ್ಜ ಯಾವಾಗ ಕುಂತ್ರು ನಿಂತ್ರು ಮಲಗುವಾಗ ಏಳುವಾಗ ಸಿದ್ಧಲಿಂಗೇಶ 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 ಅಂತ ನಾಮಸ್ಮರಣೆ ಮಾಡ್ತಿದ್ರಲ್ಲ. ಸಾಕ್ಷಾತ್ ಸಿದ್ಧಲಿಂಗನೇ ಒಬ್ಬ ವಯೋವೃದ್ಧನಾಗಿ ಒಬ್ಬ ಮುದುಕನ ವಯಸ್ಸಿನಲ್ಲಿ ಬಂದು ಡೀಸೆಲ್ ಕ್ಯಾನ್ ಕೊಟ್ಟು ಹೋಗ್ತಾನಂತಂದ್ರ ಎಂಥ ಶಕ್ತಿ ಇರಬೇಕು ಸಿದ್ಧಲಿಂಗೇಶ್ವರ ಅನ್ನೋದು ನಾವೆಲ್ಲ ಕೂಡ ಮರಿಬಾರ್ದಲ್ಲ. ನಮ್ಮಪ್ಪ ಪುಟ್ಟಯ್ಯಜ್ಜ ಆಶ್ರಮದೊಳಗಿರ್ಬೇಕಾದ್ರೆ ಯಾವಾಗಲೂ ಕಿಶಿ ಒಳಗೆ ಅಂಗಾರ ಇಟ್ಟಿರ್ತಿದ್ರಂತ ಸಿದ್ಧಲಿಂಗೇಶ್ವರದು. ಭಸ್ಮ ವಿಭೂತಿ ಇಟ್ಟಿರ್ತಿದ್ರು. ಬಹಳ ಜನ ಮಠಕ್ಕೆ ಬರ್ತಿದ್ರಿ ನಮ್ಮ ಗುರುಗಳ ಹತ್ರ. ಬಡವರು ಬರೋರು, ಶ್ರೀಮಂತರು ಬರೋರು, ಎಲ್ಲರೂ ಬರೋರೆ. ನಾವು ಬರ್ತೀವಲ್ರಿ ಅಪ್ಪರ ಮಠಕ್ಕೆ. ಬರೋದು ಯಾಕೆ ಬರ್ತೀವ್ರಿ? ಅಪ್ಪರ ನನ್ನ ಮಗ ದೊಡ್ಡವಾಗೇನ್ರಿ, ಚಲೋ ಸಾಲಿ ಓದೇನ್ರಿ, ಒಟ್ಟ ಗೌರ್ಮೆಂಟ್ ನೌಕರಿ ಸಿಗವಲ್ರಿ, ಹೆಂಗಾರ ಮಾಡಿ ಗೌರ್ಮೆಂಟ್ ನೌಕರಿ ಕೊಡಿಸ್ರಿ ಅಂತೇಳಿ ಅಪ್ಪರ ಹತ್ರ ಬರೋರು. ಅಪ್ಪವ್ರು ಕೊಡಿಸ್ಬೇಕನ್ರಿ ಅದು ಗೌರ್ಮೆಂಟ್ ನೌಕರಿ? ಒಟ್ಟು ಏನಾದ್ರೂ ಒಂದು ಇಟ್ಕೊಂಡು ಬರ್ತೀವಿ ನಾವು ಮಠಕ್ಕೆ. ನನ್ನ ಮಗಳು ಬೆಳೆದು ನಿಂತಾಳ್ರಿ, ಒಂದು ಚಲೋ ವರ ಬೇಕು, ಕನ್ಯೆ ಬೇಕು, ನೌಕರಿ ಬೇಕು, ಬಡತನ ಐತಿ, ಕಷ್ಟ ಐತಿ, ನಮಗ್ ಅದು ಬೇಕು, ಏನೋ ಬೇಕಂತೇಳಿ ಇಟ್ಕೊಂಡ ಬಂದ ಗುರುಗಳ ಹತ್ರ ಬಂದು ಬೇಡ್ತೀವಿ ನಾವು. ನಮ್ಮ ಕಷ್ಟ ಸುಖಗಳನ್ನ ಬಂದು ಗುರುಗಳ ಹತ್ರ ಬಂದು ಹೇಳ್ಕೊಳ್ತೀವಿ ಕರೆ. ಆದ್ರೆ ಯಾವತ್ತಾದ್ರೂ ಗುರುಗಳ ಹತ್ರ ನಾವು ಕೇಳ್ಬೇಕಲ್ಲ, ಅಪ್ಪರ ನೀವು ಆರಾಮಿದಿರೇನು, ನೀವು ಪಾಡಿದಿರೇನು, ನೀವು ಚಂದಿದಿರೇನು, ಸರಿಯಾದ ಸಮಯಕ್ಕೆ ಪ್ರಸಾದ ಮಾಡ್ತೀರಿಲ್ರಿಪ್ಪ ಅಂತ ಒಬ್ಬರ ಬಂದು ಕೇಳ್ತೀವೇನು? ಆದ್ರೆ ಕೇಳ್ತೀರಿ ಅವ ನೀವು? ಒಂದೊಂದು ಕಡೆ ಕೇಳಂಗಿಲ್ಲ. ಅವು ಮಠದಾಗ ಕಸ ಹೊಡ್ಯಾರಿರಂಗಿಲ್ಲ. ಯಾಕಿದನ್ನ ಹೇಳಕತ್ತೀನಿ ಅಂದ್ರ, ಗುರು ಹಾಕಿ ಕೊಟ್ಟ ಮಾರ್ಗದೊಳಗೆ ಯಾರು ನಡೀತಾರ ಅವರೇ ನಿಜವಾದ ತಕ್ಕ ಶಿಷ್ಯರಾಗೋದಕ್ಕೆ ಸಾಧ್ಯ ಅಂತ. ಹಂಗ ನಡ್ಕೊಳ್ಬೇಕಲ್ಲ. ನಮ್ ಗುರುಗಳ ಹತ್ರ ಸಾಕಷ್ಟು ಜನ ಬರ್ತಿದ್ರು. ಒಂದಿಷ್ಟು ಮಂದಿ ಹೆಣ್ಮಕ್ಳು ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಅಂತಿದ್ರಂತ, ಅಪ್ಪರ ಮದುವೆ ಆಗಿ ಬಾಳ ವರ್ಷ ಆಗಿತ್ರಪ್ಪ, ಮತ್ತ ನಮಗೂ ಮಕ್ಕಳಾಗಿಲ್ಲ, ಮತ್ತ ತಾವು ದಯಪಾಲಿಸ್ಬೇಕು ಅಂತ ನಮ್ ಗುರುಗಳ ಹತ್ರ ಕೇಳ್ತಿದ್ರಂತ. ಹಿಂಗನು ಇರ್ತಾರ್ರಿ ಮಠಕ್ಕೆ ಬರೋರು. ಒಬ್ಬ ಮಠಕ್ಕೆ ಬಂದಾರೆ, ಅಪ್ಪರ ಮತ್ ನನಗ ಮಕ್ಕಳೇ ಆಗಿಲ್ರಿ ಅಂದವ. ಹೌದಾ? ಹಂಗಾರ ಒಂದ್ ಕೆಲಸ ಮಾಡಿ, ಹೆಂಗು ಈಗ ಮುಂದೆ ಶ್ರಾವಣ ಮಾಸ ಬಂತ, 5 ಸೋಮವಾರ ಬರ್ತಾವಲ್ಲ, 4 ಸೋಮವಾರ ಬರ್ತಾವ. 4 ಸೋಮವಾರ ಬಂದು ಬಿಡು, ಸೋಮವಾರ ಮಠಕ್ಕೆ ಬಂದು ನಡಕೋ ಅಂದ್ರು ಗುರುಗಳು. ಆಯ್ತು ಅಂದ. ಸೋಮವಾರ ಬಂದ, ಮಠಕ್ಕೆ ಬಂದು ನಡ್ಕೊಂಡ. ಮುಂದೆ ಮತ್ತೆ ಮಠಕ್ಕೆ ಬಂದ ಗುರುಗಳ ಮುಂದೆ ನಿಂತು ಕೇಳಾಕತ್ತ, ಅಪ್ಪರ ಮಕ್ಕಳಾಗೇ ಇಲ್ಲ ಅಂದವ. ಮಕ್ಕಳಾಗೇ ಇಲ್ಲ ಅಂದ. ಅವಾಗ ಅಪ್ಪವ್ರು ಅಂದ್ರು, ಹಾಗಾದ್ರ ಒಂದು ಕಾಯಿ ತಗೊಂಡು ಬಾ ಅಂದ್ರು. ಕಾಯಿ ತಗೊಂಡು ಬಂದ, ಮಂತ್ರಿಸ್ಕೊಟ್ರಿದ್ ಮನ್ಯಾಗ ಹೋಗಿ ಕಟ್ಟು ಪೂಜಾ ಮಾಡಂದ್ರು. ಅದನ್ನು ಮಾಡಿದ್ರು. ಮತ್ತೆ ಮಠಕ್ಕೆ ಬಂದ, ಅಪ್ಪರ ಅಂದ. ಅದಕ್ಕೂ ಆಗ್ಲಿಲ್ಲ. ಒಂದು ನಿಂಬೆಹಣ್ಣು ತಗೊಂಡು ಬಾ ಅಂದ್ರು. ನಿಂಬೆಹಣ್ಣು ಮಂತ್ರಿಸ್ಕೊಟ್ರು, ಅದನ್ನು ತಗೊಂಡು ಹೋದ. ಮತ್ತು ಸ್ವಲ್ಪ ದಿನಕ್ಕೆ ಬಂದ, ಅಪ್ಪರ ಅಲ್ಲೋ ಎಷ್ಟು ಜನ ನಮ್ಮ ಮಠಕ್ಕೆ ಬಂದಾರ, ಏನ್ ಹೇಳಿದ್ರು ಬಾಳ ಮಂದಿಗೆ ಗುರು ಗದಿಯಾಗಿದ್ದಂತ ಮಳೇಂದ್ರ ಶಿವಾಚಾರ್ಯರು ದೌಡ ಕರ್ಣಿಸ್ಯಾರ, ಯಾಕೆ ನಿನಗ ಎಲ್ಲೋ ಸ್ವಲ್ಪ ಫೇಲ್ ಆಗ್ಯದ ನೀ ಮಾಡೋದ್ರೊಳಗೆ, ಅದಕ್ಕೊಂದು ಕೆಲಸ ಮಾಡು, ಇಷ್ಟು ಮಾಡಿದ್ರೆ ನಿನಗೆ ಮಕ್ಕಳಾಗವಲ್ವ ಅಂದ್ರ ಈ ಸಲ ಬರ್ಬೇಕಾದ್ರ ನಿನ್ನ ಹೆಣ್ತಿನ ಕರ್ಕೊಂಡು ಬಾ ಅಂದ್ರು. ಅಪ್ಪರ ನನಗೇನು ಮದುವೆನೇ ಆಗಿಲ್ರಿ ಅಂದವ. ಮದುವಾಗ್ಲಾರ ಮಕ್ಕಳು ಅಕ್ಕವ್ರೆ ಎಲ್ಲಾರ ಇಂಥವ್ರನ್ನು ಬರೋರು ಇರ್ತಾರ್ರಿ ಮಠಕ್ಕೆ. ನಮ್ ಗುರುಗಳ ಹತ್ರ ಬಂದ್ರು. ಒಬ್ಬ ಹೆಣ್ಮಗಳ ಕೇಳಿದಂತ, ಅಪ್ಪರ ನನಗೆ ಇಷ್ಟು ವರ್ಷ ಆಯ್ತ್ರಿ, ಮದುವೆ ಆಗಿ ಮಕ್ಕಳಾಗಿಲ್ರಿ, ತಾವು ದಯಪಾಲಿಸ್ಬೇಕು, ಕರುಣಿಸ್ಬೇಕು, ತಮ್ಮ ಆಶೀರ್ವಾದ ಅನುಗ್ರಹ ಆಗಬೇಕು ಅಂತ ಬೇಡಿದಾಗ ನಮ್ ಗುರುಗಳು ಹಿಂಗಂತಿದ್ರಂತ, ನನ್ನ ಹತ್ರ ಬಂದ್ರೆ ನಾನೇನು ಮಾಡ್ಲ, ನಡೆ ಕಡೆ ಮಕ್ಕಳಾಗ್ಬೇಕಂದ್ರ ಹೋಗು ಗದಿಗೆ ನಡ್ಕೋ, ಗದಿ ಒಳಗ್ ಕೂತಾನಲ್ಲ ಪಂಚಾಕ್ಷರಿ ಗುರುಗಳು, ಅಲ್ಲಿ ಗುರುಗಳಿಗೆ ನಡ್ಕೋ. ಒಂದ್ ಕೆಲಸ ಮಾಡು, ಮನೆ ಒಳಗೆ ಒಂದು 5 ಗುರುವಾರ
ಯಡಿಯೂರು ಸಿದ್ಧಲಿಂಗೇಶ್ವರ ಫೋಟೋ ಇಟ್ಟು 5 ಗುರುವಾರ ದೀಪ ಕಾಯ್ದು ಬಿಡು ನಂದಾ ದೀಪ ನಿನಗೆ ಮಕ್ಕಳಾಕ ಹೋಗು ಅಂತಿದ್ರು ನಮ್ಮ ಗುರುಗಳು. ಇವತ್ತಿಗೂ ಸತ್ಯ ಘಟನೆ ನಡೆದಾವ. ಎಷ್ಟು ಜನ ಅದ್ರ ವ್ರತ ಮಾಡ್ಯಾರ, ಅದು ನಡೆದು ಹೋಗ್ಯಾವ, ಭಾಳ ಜನಕ್ಕಾಗ್ಯಾವ. ಅಂದ್ರೆ ಸಿದ್ಧಲಿಂಗೇಶ್ವರ ಮಹಿಮಾ ಎಂಥದ್ದು ಅಂತ ಹೇಳಕತ್ತೀನಿ. ಇದು ನಮ್ಮ ಗುರುಗಳ ಪ್ರಸಂಗದೊಳಗೆ ಬಂದದ್ದೇ ಹೇಳಕತ್ತೀನಿ ರೀ. ಬರೀ ನಮ್ಮ ಗುರುಗಳ ಪ್ರಸಂಗದೊಳಗೆ ಬಂದಿದ್ದು ಇಷ್ಟ ಮಹಿಮೆಗಳನ್ನ ನಾವು ಕೇಳಾಕತ್ತೀವಿ. ಇನ್ನು ಪುರಾಣ ಕೇಳಾಕತ್ತೀವಿ ಅಂದ್ರೆ ಮನುಷ್ಯನ ಮೈಯೆಲ್ಲ ರೋಮಾಂಚನ ಆಗ್ಬೇಕು. ಅಂಥ ಲೀಲೆಗಳನ್ನ ಸಿದ್ಧಲಿಂಗೇಶ್ವರ ಮಾಡಿದ್ದಾರೆ. ಅಂಥ ಮಹಿಮಾಶಾಲಿಗಳು ಯಡಿಯೂರು ಸಿದ್ಧಲಿಂಗೇಶ್ವರರು. ಅಂಥ ಪವಾಡ ಪುರುಷರಾಗಿರುವಂತ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣವನ್ನ ನಮ್ಮ ಗುರುಗಳು ವಾರ್ಧಿಕ ಭಾಮನಿ ಷಟ್ಪದಿ ಒಳಗ ಬಹಳ ಸುಂದರವಾಗಿ ಈ ಪುರಾಣವನ್ನ ರಚನೆ ಮಾಡಿದ್ದಾರೆ. ಅಂಥ ಪುರಾಣವನ್ನ ನಾವು ನೀವೆಲ್ಲರೂ ಕೂಡ ಪ್ರತಿನಿತ್ಯಲೂ ಕೂಡ ಆಲಿಸೋರಾಗ್ತೇವೆ. ಹಾಗಾಗಿ ತಾವೆಲ್ಲರೂ ಕೂಡ ನಿಮ್ಗೆ ಹೇಳಿದ ಪ್ರಕಾರವಾಗಿ ನಾಳೆ